ಚಮೇಲಿ 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 ಓ ನಾ ಜಳಕ ಮಾಡಿ ಮಸ್ತ್ ತಯಾರಾಕೊಂಬಂದನಿ. ಇನ್ನೂ ಇದು ಎಮ್ಮಿ ಬಿದ್ದಂಗೆ ಬಿದ್ದತ್ತಲ್ಲಿದೆ. ಆಗ ಯಾವ ಹೋಗತ್ತಾಗ ಏನು ಲಗ್ನ ಮನಿ ಅಂತ ತಿಕ್ಕೊಂಡಾಳ, ಏನು ಮನ್ಯಾಗ ಹಂಗ ಆರಾಮ್ ಮಕ್ಕೊಂಡೇನೆ ತಿಕ್ಕಿಕೊಂಡಾಳ ಏನೈಕೆ? ಅಕ್ಕ ಎಲ್ಲಿ ಅಯ್ಯೋ ದೇವ್ರೆ, ಅದೇ ತರಿದು ಬರತ್ತರ್ಗ. ಅಯ್ಯೋ ನೀವೇನು ಜಳಕ ಮಾಡಾರಿ ತಯಾರಾಗಿರೆ? ತಯಾರಾಗೋದಲ್ಲಕ್ಕ, ನೀ ಇನ್ನೊಮ್ಮೆ ಕೊಟ್ಟಿಯಲ್ಲಕ್ಕ. ಆಗ್ಲೇ ಹುಡುಗ ಹುಡುಗಿ ಹಸಿ ಮಣಿ ಮ್ಯಾಗ ಕುಂತಾರ, ಎಲ್ಲಾರು ತಯಾರಾಗಿ ಮದುವೆ ಮನಿ ಎಲ್ಲ ಗಿಜಿ ಗಿಜಿ ಅಂತ ಐತಿ. ಯಾಕಕ್ಕ ಇಷ್ಟೊತ್ತಾದ್ರೂ ಎದ್ದಿಲ್ಲಲ್ಲ? ಆರಾಮದಿ ಇಲ್ಲ? ದವಾಖಾನಿಗೆ ಏನಾರ ಹೋಗ್ಬೇಕನ? ಅಯ್ಯೋ ಹಂಗಾರೆ ಎದ್ದು ಬಾಳತಾತ. ಮತ್ ನನ್ನ ಯಾರು ಎಬ್ಸೇ ಇಲ್ಲಲ್ಲ? ಅಯ್ಯೋ ಮದ್ವಿ ಗದ್ದಲ ನೋಡ್ಯಾರ ಇಲ್ಲಂಗಾರ ನೀವಿಬ್ರೇ ಬೇರೆ ಮಕ್ಕೊಂಡ್ಬಿಟ್ಟಿರಿಲ್ಲ. ಅಲ್ಲಿ ನೋಡಲ್ಲ ಇವ್ರು ಎದ್ದು ಬಂದು ಅಮ್ಮ ಆಗ್ಲೇ ಜಳಕ ಮಾಡಿ ಕುಂತಾರಲ್ಲ, ನೀ ಯಾಕೆ ಬರ್ಲಿಲ್ಲಕ್ಕ? ನಾನು ಎಬ್ಸಿದೆಪ್ಪ ಈಕಿನ. ಈಕಿ ಅಂತೇಳಿ ಓಡಾಡಕತ್ಲ. ಹಂಗಾರೆ ನಂದು ಆದ್ಮೇಲೆ ಹೇಳ್ತಾಳ್ ಬಿಡು ಅಂತೇಳಿ ನಾನು ಹೊರಗೆ ಬಂದು ಇಷ್ಟೊತ್ತನ ಆದ್ರೂ ಈಕಿ ಸುದ್ದಿಲ್ಲ. ಅಲ್ಲ ಇನ್ನೊಮ್ಮೆ ಎಬ್ಸ್ಬೇಕು. ಅಲ್ಲ ಇಷ್ಟು ಮಂದಿ ಎದ್ದು ಯೋ ದೇವ್ರೆ, ನಾನೇ ಇಲ್ಲ ಅದ್ರಾಗ. ಯಪ್ಪ ಮನಗಾಕ್ ಬಿಡ್ಲಿಲ್ಲಲ್ಲ ಈಕಿ. ರಾತ್ರಿ ಅಂತ ಒಟ ಒಟ ಹಚ್ಚಿದ್ಲು ಗೊತ್ತಾ? ಸರಿ ಅಕ್ಕ, ಈಗ ಏನಾಗಿಲ್ಲ, ಬಡ ಫ್ರೆಶ್ ಆಗಿ ಸೀರೆ ಉಟ್ಕೊಂಬ. ಬಾ ಬಾ ಎದ್ ಬಾ. ಏನ್ ನೀ ಇಲ್ಲ ಅಂತೇಳಿ ಅಲ್ಲೇನ್ ತರಗ್ ನಿಂತಿಲ್ಲ. ಅದೇನ ಅಂತಾರ ಲಾಕ್ಸ್ ಹತ್ರ ಮಾಸ್ ನಿಲ್ತತನ ಅಂತೇಳಿ ಎಲ್ಲ ಆಗು ಕೆಲಸ ಆಗಾಕತ್ತಾವು. ಮಾಡೋರು ಮಾಡ್ತಾ ಇದಾರ. ಮದ್ವೆ ಹುಡುಗ ಹುಡುಗಿ ತಯಾರಾಗ್ಯಾರ. ಪುರೋಹಿತ್ರ ಮಂತ್ರ ಹೇಳಾಕತ್ತಾರ. ನೀ ಇಲ್ಲಲ್ಲ ಅಂತೇಳಿ ಯಾರೇನು ಚಿಂತೆ ಮಾಡಕತ್ತಿಲ್ಲ. ನಾನೇ ಪಾಪ ನಾನು ವಾರ್ಗಿದವ್ರು ಯಾರಿಲ್ಲಲ್ಲ ಅಂತ ಎಬ್ಸಾಕ್ ಬಂದಿದ್ದು ನಿಂಗೆ. ಬಾ ಬಾ, ನಾನೇ ನಿನ್ನ ವಾರ್ಗಿ ಅಲ್ಲ. ಇಲ್ಲವ 16 ವರ್ಷದಕ್ಕೆ. ಬಾ ಹೋಲ್ ಹಾಳದ್ದ. ಈಕಿ ಜೋಡಿ ಮಕ್ಕೊಂಡತ್ತಾಗ ನಂಗೆ ಬೆಳಗ್ಗೆ ಎತ್ತರಾಗಿಲ್ಲ ನೋಡತ್ತಾಗ. ಏನಂತ ಇದಕ್ಕೆ? ಅಲ್ಲ ಪಾರವನು ಒಂದು ಮಾತು ಬಂದು ಎಬ್ಸಿಲ್ಲ ನೋಡು ನನ್ನ. ನಮ್ಮ ಪಾರವ ಒಂದು ಮಾತು ಬಂದು ನನ್ನ ಎಬ್ಸಿಲ್ಲ ನೋಡು. ಎಲ್ಲ ಭಾಳ ಕಲ್ತ್ಬಿಟ್ಟಾವ ಈಗ. ಕಲ್ತ್ಬಿಟ್ಟಾವ ಈಗ. ತಯಾರಾಗಿ ಹೋಗಿ ಮಾಡ್ತೇನೆ ಒಬ್ಬ ಬೇಕಿಗೆ ಬೆಂಡ್ಲಾರಿ. ಅಂತೂ ನವ ಜೋಡಿಗಳದ ಮದುವೆ ಅಂತೂ ಆತ. ಇನ್ನು ಬಂದವ್ರಿಗೆ ಎಲ್ಲರೂ ವಿಶ್ ಮಾಡ್ತಾರ. ನೀವೇನಿದ್ರು ಅವ್ರಿಗೆ ಕೈ ಕೊಟ್ಕೊಂತ ಒಂದೊಂದು ಜ್ಯೂಸ್ ತಂದು ಕೊಡ್ತೀವಿ, ಕುಡ್ದು ಆರಾಮಾಗಿ ನಿಂದ್ರಿ. ಅಂತೂ ಇಂತೂ ನಮ್ಮ ಮನೆ ಸೊಸೆ ಹಾಗೇ ಬಿಟ್ಲಲ್ಲ ಅತ್ತಿ. ಹಾಗೇ ಬಿಟ್ಲು. ಏನು ಮಾಡೋಕ್ಕಾಕತಿ, ಎಲ್ಲ ನನ್ನ ಕರ್ಮ. ಬೇಡ ಅಂದ್ರೆ ಕೇಳ್ಬೇಕಲ್ಲ ನಮ್ಮ ಮನೇನು. ಮೊದಲು ನಿನ್ನ ಗಂಡ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಇದಾಗ್ತಿದ್ದಿಲ್ಲ. ನಿನ್ನ ಗಂಡನ ಸಪೋರ್ಟಿಂದನೇ ಅರ್ಧ ಆಗಿದ್ದು. ನನಗೊಬ್ಳಿಗೆ ಬಿಟ್ಟು ಬೇರೆ ಎಲ್ಲದಕ್ಕೂ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಅದಕ್ಕತ್ತಿ ಅಶ್ವಿನಿ ಉಟ್ಕೊಂಡಾಳಲ್ಲ ಸೀರೆ, ಎಷ್ಟು ಗ್ರ್ಯಾಂಡಾಗಿ, ಎಷ್ಟು ಸಖತ್ತಾಗೈತಲ್ಲ. ನಾವು ಕೊಡಿಸಿದ್ದು ಹಂಗೆ ಐತಲ್ಲ, ಚೆನ್ನಾಗೈತಿ. ಅಶ್ವಿನಿ ಹುಟ್ಟಿದ್ದು ಅಲ್ಲ, ಇನ್ನೂ ಇದಕ್ಕಿಂತ 1,000 ರೂಪಾಯಿ ಜಾಸ್ತಿನೇ ಅದು ನಂದು. ನಾನು ಕೊಡಿಸಿದ್ದು ಲಕ್ಷ್ಮಿಗೆ. ಅಯ್ಯೋ ದುಡ್ಡು ನಮ್ಮದು ಜಾಸ್ತಿ, ಆದರೆ ಆಯ್ಕೆ ಆರಿಸ್ಕೊಳ್ಳೋದು ಅವಳದಲ್ಲ. ಆ ಗ್ರೀನ್ ಸ್ಯಾರಿಗಿಂತ ಈ ಮರೂನ್ ಸ್ಯಾರಿನೇ ಚೆನ್ನಾಗಿ ಕಾಣಿಸ್ತೈತಿ. ಅದು ಅಲ್ಲದೆ ಈ ಅಶ್ವಿನಿ ಹಾಕ್ಕೊಂಡಿರೋ ಬಂಗಾರ ನೋಡಿದ್ರ? ನಾನು ಅದನ್ನೇ ನೋಡಿದೆ. ಏನು ತುಸ ಹಾಕ್ಕೊಂಡಳಲ್ಲ, ಅದು ಸ್ಟೆಪ್ ಬೈ ಸ್ಟೆಪ್ಪು ಸಿಕ್ಕಾಪಟ್ಟೆ ಬಂಗಾರ ಹಾಕ್ಕೊಂಡಳ. ಸಾವಿತ್ರಿದು ಚಾನ್ಸು. ಚಿನ್ನದ ಗಣಿ ಸೊಸೆ ಬರ್ತಾದಾಳ ಮನೆಗೆ. ಹೌದು, ಈ ಲಕ್ಷ್ಮಿ ನಮ್ಮ ಮನೆ ಸೊಸೆ ಆಗೋದಕ್ಕಿಂತ ಈ ಅಶ್ವಿನಿ ನಮ್ಮ ಮನೆ ಸೊಸೆ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆ ಸಾವಿತ್ರಿ ಆಂಟಿ ಇದೊಂದು ವಿಷಯದಾಗ ನಿಜವಾಗ್ಲೂ ನಿಮಗೆ ಮೋಸ ಮಾಡಿದ್ರು. ಹೌದು, ನನಗೆ ಒಂದೊಂದು ಸಲ ನೆನೆಸ್ಕೊಂಡ್ರೆ ಭಾರಿ ಸಿಟ್ಟು ಬರ್ತೈತಿ. ಅಶ್ವಿನಿ ನಾನು ನೋಡ್ತಾ ಇದ್ದೀನಲ್ಲ, ಎಷ್ಟು ಮಾಡ್ರನ್ ಆಗದಾಳ, ಎಷ್ಟೆಲ್ಲ ಇದು ಅದಾಳಕಿ. ಅವಳ ಸೀರೆ, ಆ ಡ್ರೆಸ್ಸು, ಇದು ಅಮೇಝಿಂಗ್ ಮಸ್ತ್ ಅದಾವೆ. ಅಷ್ಟು ಚಲೋ ಹಾಕ್ಕೊತಾಳ. ಅಷ್ಟೆಲ್ಲ ಬಂಗಾರ ಒಡವಿ. ಅವರು ಪಾಟೀಲ್ ಅವ್ರು ಇದ್ದಾರಲ್ಲ, ಅವರು ಅಷ್ಟು ರಿಚ್ ಅದಾರ. ಆ ಪಾರ್ವತಿಯವ್ರ ಜ್ಯುವೆಲ್ಸ್ ಎಷ್ಟು ಚೆನ್ನಾಗದಾವು, ಮಸ್ತ್ ಅದಾವ. ಒಂದಕ್ಕಿಂತ ಒಂದು ಚಂದ ಅದಾವೆ. ಅಷ್ಟೊಂದು ಒಳ್ಳೆ ಇದು ಇರೋಂಥ ಸೊಸಿನ ತನ್ನ ಮನೆಗೆ ತೊಗೊಂಡು ಈ ಹಳ್ಳಿ ಗಮಾರಿನ ನನ್ನ ಮನೆಗೆ ತೋರಿಸ್ಬಿಟ್ರು. ನನಗೊಂದೊಂದು ಸಲ ನೆನೆಸ್ಕೊಂಡ್ರೆ ಆ ಸಾವಿತ್ರಿನ ಮಾತಾಡಿಸ್ಬಾರ್ದು ಅಂತ ಅನಿಸ್ತತಿ. ಏನು ಮಾಡೋದು, ಮದ್ವೆನೇ ಆಗಿ ಹೋತಲ್ಲ. ಇದು ಪಾರ್ವತಿ, ನೀವು ಮಾತಾಡ್ತೀರಿವಾ? ಹಂಗಾರೆ ನಾ ಬಂದವ್ರಿಗೆಲ್ಲರೂ ನಮ್ಮ ಕಡೆದವ್ರಿಗೆಲ್ಲ ಊಟ ಮಾಡಂತ ಹೇಳ್ತೀನಿ, ಉಣ್ಣೋಗ್ರಿ ಅಂತ ಹೇಳ್ತೀನಿ. ಆಮೇಲೆ ಜಂಪರ್ ಪೀಸ್ ಕೊಟ್ಟು ಕಳಿಸ್ಬೇಕಲ್ಲ, ಹಂಗೆ ಕಳ್ಸಂಗಿಲ್ಲ. ಅದಕ್ಕೆ ಜಂಪರ್ ಪೀಸ್ ಎಲ್ಲ ತಯಾರು ಮಾಡಿರ್ತೀನಿ. ಹೌದು, ನೆನಪಾತ್ ನೋಡಿ ಈಗ ಅವ್ರು ಅಂದಿದ್ದಕ್ಕೆ. ಹೌದು, ಬಂದವ್ರಿಗೆಲ್ಲ ಜಂಪರ್ ಪೀಸಿಗೆಲ್ಲ ನಾನು ಇದು ತೊಗೊಂಬಂದಿದ್ದೆ, ರಿಟರ್ನ್ ಗಿಫ್ಟ್ ಕೊಟ್ಟು ಕಳಿಸ್ಬೇಕಲ್ಲ. ಮತ್ತು ಅವರಿಗೆಲ್ಲ ಬೇರೆ ಥರ ತೊಗೊಂಬಂದಿದ್ದೆ. ಅದೊಂದು ಪ್ಯಾಕೆಟ್ ರೆಡಿ ಮಾಡ್ತೀನಿ ತಡಿ. ಮತ್ತೆ ಹೊಸ್ಮದ್ ಮಕ್ಕಳು ನಡಕ್ಕೆ ನಂದೇನು ಕೆಲಸ? 100 ಕಾಲ ಸುಖವಾಗಿ ಬಾಳ್ರಿ. ಮತ್ತೆ ತರುಣ್ ಅವರೇ, ಹನಿಮೂನಿಗೆ ಎಲ್ಲಿ ಪ್ಲ್ಯಾನ್ ಮಾಡಿರಿ? ಇವ್ರದ್ದು ಹಣ ಪುರಾಣ ಇಲ್ಲಿ ನಿಂತು ಯಾರು ಕೇಳಿಸ್ಕೊಂತಾರೆ? ಸುಮ್ಮನೆ ಆ ಕಡೆ ಹೋಗ್ಕನಿ. ಬರ್ರಿ ಹೋಗೋಣ ಅತ್ತಿ. ನೋಡ್ಬೇಕು ನಿಮ್ಮ ತಂಗಿ ಎಲ್ಲ ಅಂತಾಳ ಅಲ್ಲಿ.
ಲಕ್ಷ್ಮಿ ಎಲ್ಲಿ ಪ್ಲಾನ್ ಮಾಡ್ಕೊಂಡ್ಯಾವ ಅಕ್ಕ? ನಾನು ಅದೆಲ್ಲ ಏನು ವಿಚಾರ ಮಾಡಿಲ್ಲ. ನನಗೆ ನ್ಯೂಜಿಲ್ಯಾಂಡ್ ಇಲ್ಲ ಯಾವುದಾದ್ರೂ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಅಂಥದ್ದು. ಮೊನ್ನೆ ಅದಿತಿ ಪ್ರಭುದೇವ್ ಅವರು ಒಂದು ದೊಡ್ಡ ಯಾವುದೋ ಒಂದು ಹೊರದೇಶಕ್ಕೆ ಹೋಗಿ ಬಂದ್ರಪ್ಪ. ಅದ್ರ ಹೆಸರೇ ನಂಗೆ ನೆನಪು ಬರ್ತಾ ಇಲ್ಲಲ್ಲ. ಅದು ಹೇಳಕ್ಕೆ ನೆನಪಾಗ್ತಿಲ್ಲ. ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡೀನಿ. ಒಟ್ನಾಗ ಆ ಕಡೆನೇ ಹೋಗಿ ಬರೋದು. ಅಶ್ವಿನಿ, ಲಕ್ಷ್ಮಿ ನೋಡಲ್ಲಿ ನಿನಗಿಂತ ಸ್ಪೀಡ್ ಅಲ್ಲಿ ಅಶ್ವಿನಿ ರೆಡಿ ಅದಾಳ. ಬೇಗ ಬೇಗ ನೀನು, ಇಲ್ಲಾಂದ್ರೆ ಇಬ್ರು ಹೊಸ ಜೋಡಿ ಮಾತಾಡ್ಕೊಂಡು ಒಂದೇ ಕಡೆ ಹೋಗಿ ಬರ್ರಿ. ಹೌದಿಲ್ಲ? ಅವರೊಂದು ದೇಶ ನೀವು ಒಂದು ದೇಶ ಹೋಗೋದಕ್ಕಿಂತ ಒಂಥರ ಅವರೊಂದು ಜೋಡಿ ನೀವು ಒಂದು ಜೋಡಿ ಇಬ್ರು ಮಾತಾಡ್ಕೊಂಡು ಒಂದು ಯಾವ್ದಾರು ಒಳ್ಳೆ ಪ್ಲೇಸಿಗೆ ಹೋಗಿ ಬರ್ರಿ. ಏನು ಒಂದು ಬಿಟ್ಟು 4 ದಿನ ಹೋಗ್ರಿ, 5 ದಿನ ಹೋಗ್ರಿ. ಒಟ್ಟಿನಾಗ ಇಬ್ರು ಜೊತೆಗಿದ್ರೆ ಒಂಥರ ಉಳ್ಕೊಳಕ್ಕೆ ಮಾಡಕ್ಕೆ ತಿನ್ನಕ್ಕೆ ಒಂಥರ ಚಂದ ಅನಿಸ್ತೈತಿ. ಹೋಗಿ ಬರ್ರಿ, ಇಬ್ರು ಜೋಡಿ ಒಂದೇ ಸಲ ಹೋಗಿ ಬರ್ರಿ. ನೀವ್ ಹೇಳೋದು ಸರಿ ಪಾರ್ವತಿ ಅವರೇ, ಒಳ್ಳೆ ಐಡಿಯಾ. ಇಬ್ರು ಮಾತಾಡ್ಕೊಂಡು ಹಂಗಾರೆ ಯಾವ ದೇಶ ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿ ಬರ್ತೀವಿ. ನೋಡವ, ನೀನು ನಮ್ಮ ಲಕ್ಷ್ಮಿಯರ ಅತ್ತೆ ಅಲ್ಲ, ನೋಡಕ್ಕೆ ಇಬ್ರು ಅಕ್ಕಂಗ್ಯಾರ ಇದ್ದಂಗೆ ಅದೀರ. ಅಷ್ಟು ನೋಡಿದ್ರೆ ಅತ್ತೆ ಅಂತ ಯಾರು ಅನ್ನಂಗಿಲ್ಲ ಬಿಡು. ಏನು ಸೀರೆ, ಏನು ಇದು ಬಾರಿ ಬಿಡುವ ಬಾರಿ. ಅದು ಹೋಗಲಿ, ಏನಕ್ಕೆ ಕೇಳಬೇಕು ಅಂತಂದೆ. ಇದು ನಮ್ಮ ಲಕ್ಷ್ಮಿ ಇನ್ಮ್ಯಾಗ ನಿನ್ನ ಮನೆ ಸೊಸಿ ಅಲ್ಲ, ನಿನ್ನ ಮಗಳು ಅಂತೇಳಿ ಅನ್ಕೋ. ಏನು ಸಣ್ಣ ಪುಟ್ಟ ಏನಾರ ತಪ್ಪಾದ್ರೆ ಹೊಟ್ಟೆಗೆ ಹಾಕೋರವ, ಬೈದು ಹೇಳಬೇಡ, ತಿಳ್ಕೊಂತಾಳಕಿ. ಏನು ಹಂಗೆ ದಡ್ಡೆಲ್ಲ ಶಾಣೆ ಅದಾಳ, ಸ್ವಲ್ಪ ಸಮಾಧಾನಿಗೆ ಹೇಳ, ತಿಳ್ಕೊಂಡು ಮಾಡ್ತಾಳ. ಏನು ನೀ ಹೆಂಗೆ ಆಕಿನ ನಡೆಸ್ಕೊಂತೀಯ ಹಂಗೆ ನಿನ್ನ ಜೋಡಿ ಆಕಿನೂ ಇರ್ತಾಳೆ. ಅದಕ್ಕೆ ಹೇಳಿದೆ, ಇನ್ನು ಮ್ಯಾಗ ಆಕಿ ನಮ್ಮ ಮನ್ಯಾಗಿರೋದಲ್ವ, ನಿನ್ನ ಮನ್ಯಾಗಿರ್ತಾಳೆ. ನನ್ನ ಮೊಮ್ಮಗಳು ಒಬ್ರಿಗೆ ಒಂದು ಮಾತು ಏನು ಅನ್ನಕ್ಕೆಲ್ಲಕ್ಕಿ ಒಟ್ಟ ಕವ ಮಾತಾಡೋದು ಮಾಡೋದು ಹಿಂಗೆ ಯಾವಾಗೂ ಮಾಡಿಲ್ಲದು. ಏನು ಒಂದು ಚೆಂದಾಗಿ ನೋಡ್ಕೊರವ ಅಷ್ಟೇ. ನಾನು ಅವಾಗ ಬರ್ಕೊಂತ ಹೋಗ್ಕೊಂತಿರ್ತೇನೆ. ಏನು ಮತ್ತು ನಾನು ಬರೋದೇ ಇಲ್ಲ ನಾನು ತಿಳ್ಕೊಬೇಡ, ನಾನು ಬರ್ತಿರ್ತೇನೆ. ಈಗ ಮೊಮ್ಮಗಳ ಜೋಡಿ ನಾ 2 ದಿನ ಬಂದಿದ್ದೆ ಈ ಕಡೆ ಬರೋದು. ಮತ್ತು ಆ ಮನೆ ಹೆಂಗೈತಿ, ನನ್ನ ಮಗಳು ಹೆಂಗಿರ್ತಾಳೆ, ನನ್ನ ಮೊಮ್ಮಗಳು ಆಕಿ ಜೋಡಿ ಎಲ್ಲರೂ ಹೆಂಗೆ ನಡ್ಕೋತಾರೆ, ಆಕೆ ಹೆಂಗಿರ್ಬೇಕು ನಾ ಎಲ್ಲ ಹೇಳ್ಕೊಡ್ಬೇಕಲ್ಲ. ಮತ್ತೆ ಅದಕ್ಕೆ ಏನು ನಾ ಬರ್ತೇನೆ ಆಕಿ ಜೋಡಿ 1-2 ದಿನ ಬರ್ತೀನಿ. ಅಯ್ಯೋ ದೇವ್ರೆ, ಹಾಳದಿ ಮುದುಕಿ ಅದಕ್ಕೆ ಬರ್ತದೆ ಅಲ್ಲಿಗೆ. ಏನಾರ ಬೇಡ ಅಂದರೆ ಕೇಳ್ತತ ಮಾತು ಇಲ್ಲ. ಅಯ್ಯೋ ಏನು ಮಾಡೋದಪ್ಪ, ಏನು ಹೇಳೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ, ಸುಮ್ಮನೆ ಇರ್ಬೇಕಷ್ಟೆ. ಆಯ್ತಾಯ್ತು ಬರ್ರಿ, ಊಟ ಮಾಡೋಗ್ರಿ. ಮಾಡ್ತೇನೆ ಊಟ ಮಾಡ್ತೇನವ, ಊಟ ಮಾಡ್ತೇನೆ. ನೀನು ಊಟ ಮಾಡು ಪಾಪ, ನಾನು ಆಮೇಲೆ ಮಾಡ್ತೀನಿ. ಏನು ಹೆಣ್ಮಗಳ, ಏನು ಬಿಗುಮಾನ, ದೊಡ್ಡವ್ರು ಅನ್ನಂಗಿಲ್ಲ ಸಣ್ಣವ್ರು ಅನ್ನಂಗಿಲ್ಲ. ಏನು ಮಾಡೋದು ಹೊಲತ್ತಾಗ. ಮನೆಗೆ ಹೆಣ್ಣು ಕೊಟ್ಟ ಮೇಲೆ ನಾವೇ ಒಟ್ಟು ಅನುಸರಿಸ್ಕೋಬೇಕಷ್ಟೆ. ವಾ ಅತ್ತೇರ ಇಲ್ಲಿ ನಿಂತೀರೇನೆ? ಊಟ ಮಾಡೋಗ್ರಿ ಅತ್ತಿ, ಹೊತ್ತು ಮಾಡಾಗೈತಿ. ಊಟ ಮಾಡಿ ನಡ್ರಿ. ಇವರು ಉಣ್ಣಕ್ಕೆ ಹೋದ್ರ ನೀವು ಉಣ್ಣೋಗ್ರಿ. ಉಣ್ತೇನೆ ಬಿಡವ, ಹೊಟ್ಟಿಸ್ತಿಲ್ಲ. ಉಂಡು ಏನು ಮಾಡ್ಬೇಕಾಗಿತ್ತು ಅರ್ಜೆಂಟ್. ನೀವು ಉಣ್ಬೇಕಿಲ್ಲ ಹೆಣ್ಮಕ್ಳು? ಇಲ್ಲ ಉಣ್ತೇವಿ. ನನ್ನ ಮಗಳು ಈ ಪಾಪ ನಿಂತಲ್ಲೇ ಅದ್ರ ದಿನ ಊಟಿಲ್ಲ ಪಾಟಿಲ್ಲ. ಎಳ್ಳೀರು ತರ್ಸಕ್ಕೆ ಹೇಳೇನಿ. ಹೋಗ್ಯಾರ ಹುಡುಗರು ಎಳ್ಳೀರು ತರಕ. ಹುಡುಗಿಗೆ 4 ಮಂದಿಗೆ ಒಂದೊಂದು ಎಳ್ಳೀರು ಕೊಡಪ್ಪ ಅಂತ ಹೇಳೇನಿ. ಹೋಗ್ಯಾರ ಅವ್ರು ತರಕ. ಅವ್ರು ಎಳ್ಳೀರು ಕುಡಿತಾರ. ನನಗೊಂಥರ ಹಾಕಿನ ಬಿಟ್ಟು ಉಣ್ಣಕ್ಕೆ ಮನಸ್ಸೇ ಆಗವಲ್ತು. ಆಮೇಲೆ ಎಲ್ಲ ಮುಗಿಲಿ, ಅವ್ರು ಉಣ್ಣಕ್ಕೆ ಕುಂದಿರ್ತಾರಲ್ಲ ಅವಾಗೆ ನಾನು ಊಟ ಮಾಡ್ತೀನಿ. ಅಲ್ಲ ಪರವ, ಈ ಕೆದಾಳಲ್ಲಿಕ್ಕಿ ನಮ್ಮ ಲಕ್ಷ್ಮಿ ಅತ್ತಿ ಆ ಬಗಲ್ ಬಂಡಿ ಜಂಪರ್ ಹಾಕ್ಕೊಂಡು ದಿಬ್ರ ದಿಂಡಿ ಹಂಗೆ ಅದೇನಂತಾರೆ ದಿಬ್ರ ದಿಂಡಿ ದೀಪ ಇಲ್ಲಿಟ್ಟದ್ರೆ ಕುಂಬಿ ಮ್ಯಾಗ ಇಟ್ಟಿದ್ನಿ ಅಂತ ಹಂಗೆ ನಮ್ನಿ ಪಡಾಳರ್ಸ್ಕೊಂತ ಅಡ್ಡಾಡಕತ್ತಾಳಲ್ಲ ಮಂಟಪ ತುಂಬಾನು. ಕೆಟ್ಟ ಸಂಯಮ, ವಯಸ್ಸಿಗೆ ತಕ್ಕಂಗಿರ್ಬೇಕು ಏನೇ ಆಗಲಿ. ಹೌದಿಲ್ಲ? ವಯಸ್ಸಿಗೆ ಮೀರಿ ಹಿಂಗೆ ಮಾಡ್ತಾವಲ್ಲಿ ಇವು, ಏನು ಹೇಳೋದಕ್ಕೆ ತೀರ ತಿಳುವಳಿಕೆ ಬೇಡ ಒಂದು ಸ್ವಲ್ಪರ. ಚೀಚಿ ನಮಗಿದೆಲ್ಲ ಸರಿ ಒಂದಲ್ಲವ? ಅಯ್ಯೋ ಹೋಗ್ಲಿ ಬಿಡ್ರಿ ಅಮ್ಮ, ಹೊಲತ್ತಾಗ ಈಗ ಅವ್ರಂಗೆ ನಾವು ಇರೋಕ್ಕಾಗಲ್ಲ, ನಮ್ಮಂಗೆ ಅವ್ರು ಇರೋಕ್ಕಾಗಲ್ಲ ಅಷ್ಟೇ. ಪ್ಯಾಸನ್ ಮಾಡ್ಕೊತ ಇದ್ದವರಿಗೆಲ್ಲ ಅನ್ಭೋಗ ಮೊದ್ಲಿಂದನೂ ಹಂಗೆ ಅದಾರ. ಈಗ ನಮ್ಗೆ ಅವ್ರಂಗೆ ಹೀರಂದ್ರೆ ಹಾಕತ್ತೇನ್ರಿ? ಆಗೋದಿಲ್ಲ. ಹೊಲತ್ತಾಗ ಬಗಲ್ ಬಂಡ್ಯಾರ ಹಾಕೋಲಿ, ಈಟ ಕಸಿ ಟೈಪರ ಹಾಕೋಲಿ, ಏನಾಗಬೇಕಾಗೈತತ್ತಾಗ. ಅಯ್ಯೋ ಏನ ಅನ್ನವ. ಆದ್ರೂ ಆ ಸೊಸಿನೂ ಹಂಗೆ ಐತಿ, ಇದು ಅತ್ತಿನೂ ಹಂಗೆ ಐತಿ. ಒಂದೇ ಸೊಸಿ. ಅಯ್ಯೋ ದೇವ್ರೆ. ಅಲ್ಲ ಆ ಗಂಡ ಅವನಾರ ಒಂದು ಮಾತು ಹೇಳ್ಬೋದಪ್ಪ, ಅವನು ಒಂದು ಮಾತು ಏನು ಹೇಳಂಗಿಲ್ಲ ಕೇಳಂಗಿಲ್ಲ. ಅಯ್ಯೋ ಕೈಯೇ ಬಿಟ್ಟ ನೋಡ್ರಿ. ಏನು ಮಾಡ್ತೀರಿ ಇದಕ್ಕೆ? ಓ ಅತ್ತಿಯರ, ನೀವು ಮಾತಾಡೋದು ಯಾರು ಕೇಳಿಸ್ಕೊಂಡು ಹೋಗಿ ಹೇಳಿದ್ರೆ ಮದುವೆ ಮನೆ ಏನು ಆಮೇಲೆ ಯುದ್ಧಕ್ಕತ್ತಿ ನೋಡ್ರಿ. ಆಮೇಲೆ ಇಲ್ಲಿ ಬಾಯಿ ಮಾಡ್ಕೊಂಡು ನಿಂದಿರ್ತಾರ, ನನಗೆ ಹಿಂಗಂದ್ಲು ಹಂಗಂದ್ಲು ಅಂತೇಳಿ. ಯಾಕೆ ಬೇಕ್ರಿ ಅತ್ತಿಯರ ನಿಮ್ಗೆ? ಸುಮ್ಮನೆ ಇದ್ಬಿಡ್ರಿ ಹೋಗ್ಲತ್ತಾಗ. ಸುಮ್ಮನೆ ಮಾತಾಡಿ ಉಪಯೋಗ ಇಲ್ಲ. ಅವ್ರವ್ರ ಇಷ್ಟ, ಅವ್ರವ್ರ ಹುಟ್ಟು, ಅವ್ರವ್ರ ಹುಡುಗಿ ತೊಡಗಿ. ನಮ್ಗೆ ಅವ್ರಂಗೆ ಇರೋಕ್ಕಾಗಲ್ಲ, ಅವ್ರು ನಮ್ಮಂಗೆ ಇರೋಕೆ ಇಷ್ಟಪಡಲ್ಲ ಅಷ್ಟೇ. ಹೋಲತ್ತ ಹಾಕೋಲ್ರಕ್ಕ, ನಮ್ಗೆ ಯಾಕೆ ಬೇಕು? ನನ್ನ ಮಗಳೊಂದು ಮೈ ತುಂಬ ಹಾಕೊಂಡು ಚಂದ ನಿಂತತೆ. ನಾಳೆ ಅವ್ರ ಮನೆ ಸೊಸೆಯಾಗಿ ಹೋದ್ಮೇಲೆ ಹಿಂಗೆ ಇರೋ ಅಂದು ಆಕಿನೂ ಅಕಸ್ಮಾತ್ ಹಂಗೆ ಹಾಕೊಳಕತ್ರ ಏನಾರ ಮಾಡ್ಕೊಳ್ಳಿ. ಬೇಡವ, ನೀನು ಲಕ್ಷ್ಮಿಗೆ ಹೇಳ್ಬಿಡು, ಹಂಗಲ್ ಬಗಲ್ ಬಂಡಿ ಎಲ್ಲ ಹಾಕೊಂಡು ಅಡ್ಡಾಡ್ಬೇಡವ, ಚಂದ ಕಾಣೋದಿಲ್ಲ, ಅವೆಲ್ಲ ಮಾನ ಮರ್ಯಾದಿದ್ದಾರ ಮಾಡೋದಲ್ಲ ಅಂತೇಳಿ ಹೇಳ್ಬಿಡು ನೀನು. ಅಯ್ಯೋ ಹಂಗೆ ಅನ್ಬೇಡ್ರಿ ಅಮ್ಮ, ತಪ್ಪಕತಿ. ಅದ್ಯಾಕೆ ಮಾನ ಮರ್ಯಾದಿದ್ದಾರ ಮಾಡಲ್ಲ ಹಂಗೆ? ಪ್ಯಾಶನ್ ಮಾಡ್ಬೇಕನ್ನೋರೆಲ್ಲ ಮಾಡ್ತಾರೆ, ಬ್ಯಾಡ ಅನ್ನೋರು ಕೈ ಬಿಡ್ತಾರೆ ಅಷ್ಟೇ.
ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಎಷ್ಟು ಮಂದಿ ಆ ಥರ ಹಾಕೋತಾರ ಗೊತ್ತನ, ನೀವು ನೋಡಿಲ್ಲ ಹಳ್ಳಾಗಷ್ಟೇ. ಇಲ್ಲಿ ಹುಬ್ಳಿ ಪೇಟ್ಯಾಗ ಒಂದು 4 ದಿನ ಅಡ್ಡಾಡ್ರಿ, ಗೊತ್ತಾಕತಿ. ಅಲ್ಲ ಪರತಿ ಅಲ್ಲ ತೀರ ಏನ್ ನಾನೇನ್ ಈ ಮನೆ ಲೆಕ್ಕಕ್ಕಿಲ್ಲನ ಹೆಂಗಂತ. ಅಯ್ಯೋ ಅದಕ್ಕೆ ಎಲ್ಲಿ ಹೋಗಿದ್ರಿ? ತುಂಬಾ ಜನ ಮಕ್ಕೊಂಬಿಟ್ಟಾಳ. ಬಿಟ್ರಿ ಏನ್ ಮಧ್ಯಾಹ್ನ ಮಟ್ಟ ಮಕ್ಕೋತಿದ್ಲ ಏನ ಯಾರಿಗ್ ಗೊತ್ತ. ಅಲ್ಲ ನಾನು ಹೋಗಿ ಎಬ್ಸಿದ್ರ ಕೆಸರಾನ ಏನ್ ಉಳ್ಳಾಡಂಗಲ್ಲ ಹಂಗ್ ಉಳ್ಳಾಡ್ಕೊಂತಿದ್ಲ ಗೊತ್ತನ. ನೋಡಿಕಿ ಮದ್ವಿ ಮುಂದೆ ನಿಂತು ನಡ್ಸ್ಕೊಡಕ್ಕಿಕಿ ಮತ್ತ. ಅಯ್ಯೋ ಎಲ್ಲ ಆಗಿದ್ದಿ ಈ ಮುದ್ಕಿಯಿಂದಾನೆ. ಮತ್ತಾಗ ಎಲ್ಲ ಆಗಿದ್ದಿ ಮತ್ತಿಯಿಂದ ನೋಡ್ಸಂತವ ಆತಗ ರಾತ್ರಿ ಮತ್ತ ಅಂತೇಳಿ ಒಂದು ಮಕ್ಕಳ 1-2 ತಾಸು ನೆಮ್ಮದಿ ಮಕ್ಕಳಕ್ಕೆ ಬಿಡ್ಲಿಲ್ಲ ಗೊತ್ತನ. 20 ಸಲ ನೀರು ಕುಡಿಯಕ 1-2-3 ಸಲ ಒಂದಕ್ಕೆ ಹೋಗಕ್ಕ. ಆಮೇಲೆ ಲೈಟ್ ಹಚ್ಚು ಬೆಡ್ಶೀಟ್ ಹೇಳ್ಕೊಳ್ಳೋದು. ಥಂಡಿ ನನಗೂ ಹತ್ತೈತಿ, ಸಾಕಾಗೋತವ ಇವ ಆತಾಗ. ಅಯ್ಯೋ ದೇವ್ರೆ ನಿದ್ದಿಗಣ್ಣ ಮತ್ತೆ ಕನ್ವರ್ಸೋದು ಬೇರೆ ಆತಾಗ. ಏನು ಮಾಡ್ತಿ ಹೇಳಿ ನನ್ನ ಹಣೆ ಬರಕತ್ತಾಗ. ಆತಾಗ ಒಂದು ಮಾತು ಎಬ್ಸಿಲ್ಲ. ಮದ್ವಿ ನಾನು ಇಲ್ದ ತಾಳಿ ಕಟ್ಸಿರಿ ಅಂದ್ರೆ ನೀವು ಏನು ಹೇಳೋದು ಇದಕ್ಕೆ? ಅಯ್ಯೋ ಅದು ಅದಕ್ಕೆಮ್ಮ ಏನು ನಿಮ್ಮನ್ನು ಬಿಟ್ಟು ಮಾಡ್ಬೇಕಂತ ಏನಿಲ್ರಿಪ್ಪ. ಅಲ್ಲ ಮದುವೆ ಮಂಟಪದಾಗ ಇರೋರನ್ನ ಬಿಟ್ಟು ಮಾಡೋದೈತಿ ಅದು. ಯಾಕೆ ಹಂಗಾತ ಏನೋ, ನಾನು ಮದ್ವೆ ಗದ್ದಲಾಗ ಸ್ವಲ್ಪ ನೋಡಲಿಲ್ಲ. ನೀವು ಒಂದು ಮಾತು ನನಗೆ ಗೊತ್ತೇ ಆಗಲಿಲ್ಲ. ಅಂದರೆ ಏನಾಗ್ಬಿಡ್ತು ಅಂದರೆ ಈ ನಾವೇ ಓಡಾಡಿ ಮಾಡೋದಾದರೆ ಅಯ್ಯೋ ಒಂದಿಟ್ಟು ಅಡುಗೆ ಮನ್ಕರ್ರಿ ಏನಾರ ಕೇಳೋಣ ಮಾಡೋಣ ಅನ್ನಂಗೆ ಹಾಕಿತ್ತು. ಈ ಇವೆಂಟ್ನರಿಗೆ ಕೊಟ್ಟಿರೋದ್ರಿಂದ ನಮಗೇನು ನೂಲೆಳಿ ಕೆಲಸ ಇಲ್ಲ. ರೆಡಿಯಾಗ ನಿಂದ್ರ ಎಲ್ಲ ಅವರೇ ತಯಾರು ಮಾಡಕತ್ತಾರ. ಹಾಗಾಗಿ ನಮಗೆ ಇದನ್ನೇ ಆಗಲಿಲ್ಲ. ಏನು ಅನ್ಕೋಬೇಡ್ರಿ ಅತ್ತಿಗೆಮ್ಮ. ಏನವ ಕೇಳಿದ್ರೆ ಇಂಥವೇನಾರ ಒಂದು ಹೇಳ್ತೀರಿ ಹೋಗ್ಲಿ ಬಿಡತ್ತಾಗ. ಅಲ್ಲ ಚೆಮಿಲಿ ಸಿಟ್ಟು ಆಗಬಾರ್ದಪ್ಪ. ಏನ ಆತು ಹೋತು ಕ್ಷಮಿಸ್ಬೇಕು. ಬಾ ನಾನು ನೀನು ಒಂದು ಮಸ್ತ್ ಪುಟ ತೆಗೆಸ್ಕೊಳ್ಳೋಣ ನಡಿ, ಹುಡುಗಿ ಜೊತೆಗೆ ನಿಂತು. ಹೌದಿಲ್ಲ? ನಮ್ದು ಒಂದು ನೆನಪಿರ್ತತಿ. ಹಂಗೆ ಮಾಡೋಣ. ಈ 4 ಮಂದಿ ನಡಕ್ ನಿಂದ್ರಿಸಿ ಹುಡುಗಿ ನತ್ತಾಗಿತ್ತಾಗ ಅಂತೇಳಿ ಮಸ್ತ್ ಒಂದೊಂದು ಫೋಟೋ ತೆಗೆಸ್ಕೊಳ್ಳೋಣ. ಹೌದಿಲ್ಲ? ನಡಿ.